ಹಲೋ ರಾಮ್, ಇದು ನಾನು ಜ್ಯೋತಿ. ಹಲೋ, ಇದು ಜ್ಯೋತಿ ಮಾತಾಡ್ತಿರೋದು. ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಹೇಳಿ ಜ್ಯೋತಿ. ಒಳ್ಳೆ ಕೆಲ್ಸ ಮಾಡಿದ್ರಿ. ಲೀವ್ ಹಾಕ್ಬಿಟ್ ಬರ್ತೀನಿ ಅಂತ ಹೇಳ್ಬಿಟ್ಟು ನಂಗ್ ತುಂಬಾನೇ ಬೇಜಾರಾಯ್ತು. ನಾವೆಲ್ಲ ಆರ್ನಮೆಂಟ್ಸ್ ತಗೊಂಡು ಟೌನಿಂದ ಈಗ ತಾನೇ ಬಂದ್ವಿ. 9ನೇ ತಾರೀಕು ಮದ್ವೆ. ನೋಡಿ, ಬ್ಯುಸಿಯಾಗಿದ್ದೀನಿ, ಲೀವ್ ಸಿಗ್ಲಿಲ್ಲ, ಬಾಸ್ ಬಿಡ್ಲಿಲ್ಲ ಅಂತ ಇದೆಲ್ಲ ಹೇಳ್ಬಾರ್ದು. ಮದ್ವೆಗೆ 2 ದಿನ ಮುಂಚೆನೆ ಮನೆಗ್ ಬಂದ್ಬಿಡ್ಬೇಕು. ಅವತ್ ನಾನಿರಲ್ಲ ಜ್ಯೋತಿ. ಅವತ್ ನಾನು ಆಫೀಸ್ ಕೆಲ್ಸದ ವಿಷಯವಾಗಿ ಗೋವಾಗ್ ಹೋಗ್ತಾ ಇದ್ದೀನಿ. ಪ್ಲೀಸ್ ರಾಮ್, ನಾವ್ ಇಷ್ಟು ಒಳ್ಳೆ ಸ್ನೇಹಿತರಾಗಿದ್ದು ನನ್ ಲೈಫಲ್ಲಿ ಒಂದ್ ಒಳ್ಳೆ ವಿಷಯ ನಡಿಬೇಕಾದ್ರೆ ರಾಮ್ ಇಲ್ಲ ಅಂದ್ರೆ ನಂಗ್ ಬೇಜಾರಾಗತ್ತೆ. ಅದೆಲ್ಲ ಈಗ ಅನ್ಸುತ್ತೆ ಅಷ್ಟೇ, ಆಮೇಲೆ ಅದೆಲ್ಲ ಮರ್ತು ಹೋಗುತ್ತೆ. ನಾನ್ ಬರೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನಾನ್ ಬೇಕಾದ್ರೆ ನಿಮ್ ಬಾಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಾ? ಅದ್ರ ಅವಶ್ಯಕತೆ ಇಲ್ಲ. ನನಗ್ ಬರೋದಿಕ್ಕಾಗಲ್ಲ ಅಷ್ಟೇ. ಹಾಗಂದ್ರೆ ಅಷ್ಟೇ ಅಲ್ವಾ? ಸರಿ, ಹಾಗಾದ್ರೆ 2 ದಿನ ಆದ್ಮೇಲೆ ನಾನು ಕಾಲ್ ಮಾಡ್ತೀನಿ. ಇವಾಗ ರಾಮ್ ಮೂಡ್ ಸರಿ ಇಲ್ಲ ಅನ್ಸತ್ತೆ. ಬಾಯ್. ಇದು ನನ್ನ ಸ್ಮಾಲ್ ಗಿಫ್ಟ್. ರಾಮ್ಗೆ ರಾಮ್ ತರನೇ ಇರೋ ಇನ್ನೋಸೆಂಟ್ ಆಗಿರೋ ಹುಡುಗಿನೇ ಸರಿ. ನನ್ ತರನೇ ಒಂದು. ಹಲೋ 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 ಹಲೋ, ಯಾರ್ ಮಾತಾಡ್ತಿರೋದು? ಹಲೋ, ಏನೋ ಯೋಚನೆ ಮಾಡ್ತಿದ್ಯಾ? ಹೇ, ಏನೂ ಇಲ್ಲ. ಆಫೀಸ್ ಹತ್ರ ಹೋಗಿದ್ದೆ, ನೀನ್ ಲೀವಲ್ಲಿದ್ಯಾ ಅಂತ ಹೇಳಿದ್ರು. ಅದೇನು ಲೀವ್ ತಗೊಂಡಿರೋದು? ಲೀವ್ ತಗೋಬೇಕು ಅಂತ ಅನ್ನಿಸ್ತು, ತಗೊಂಡೆ. ರಾಮು, ನಾನು ಹೋದ ರೂಟಲ್ಲೇ ನೀನು ಹೋಗ್ತಾ ಇದೀಯಾ. ಬೇಡ, ಬಿಟ್ಬಿಡು. ಸರಿಯಾಗಿರೋ ರೂಟ್ ಅಲ್ಲ ಅದು. ವೆರೋನಿಕಾ ಕೈ ಕೊಟ್ಟು ಹೋದ್ಮೇಲೆ ನನ್ನ ಲೈಫಲ್ಲಿ 4 ವರ್ಷ ಹೆಂಗೋಯ್ತೋ ಗೊತ್ತೇ ಆಗಲಿಲ್ಲ. ಹೆಂಗೆ? ಅವಳು ಯೋಚನೆ ಮಾಡಿ ಚಿಂತೆ ಮಾಡಿ ಅದರಿಂದ ಏನು ಪ್ರಯೋಜನ? ಇನ್ನೊಬ್ಬರನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ಪ್ರತಿಜ್ಞೆನೂ ಮಾಡಿದೆ. ಆ ಪ್ರತಿಜ್ಞೆಯಲ್ಲಿ ಏನೂ ಅರ್ಥ ಇಲ್ಲ ಅಂತ ಗೊತ್ತಾಗೋಷ್ಟರಲ್ಲಿ ಮದುವೆ ವಯಸ್ಸು ದಾಟ್ಬಿಟ್ಟೆ. ಅದಕ್ಕೆ ನಾನು ನಿನ್ನ ಬಿಡಲ್ಲ. ಅಷ್ಟೇ ಅಲ್ಲ, ನಿಮ್ಮ ವಿಷಯದಲ್ಲಿ ಆ ಹುಡುಗಿಗೆ ನಿನ್ನ ಪ್ರೀತಿ ಗೊತ್ತೇ ಇಲ್ಲ ಅನ್ನೋದನ್ನ ನೀ ತಿಳ್ಕೊಬೇಕು. ಅದಕ್ಕೆ ನಾನೇನು ಮಾಡಲಿ? ನಿಮ್ಮ ಹಾಗೆ ನಿರ್ಧಾರ ಮಾಡ್ತೀನಿ ಅಂತ ಹೇಳಿದ್ನಾ? ಹಂಗಲ್ಲ ಕಣೋ, ನೀನು ಲೀವ್ ತಗೊಂಡು ಈ ಥರ ಒಬ್ಬನೇ ಇರೋದು ನೋಡಿ ಎಲ್ಲಿ ನೀನು ನನ್ನ ಥರ ಆಗ್ಬಿಡ್ತೀವಿ ಅಂತ ಭಯ ಆಯಿತು. ಆಫೀಸಲ್ಲಿ ನಿನ್ನ ಜೊತೆ ಮಾತಾಡಿದ್ಮೇಲೆ ಆ ಹುಡುಗಿ ನನ್ನನ್ನು ಕರೆದ್ಲು. ಮದುವೆಗೆ ಬರಲೇಬೇಕು ಅಂತ ಹೇಳಿದ್ಲು. ನಾವು ಹೋಗೋಣ. ತುಂಬಾ ಚೆನ್ನಾಗಿದೆ. ಪ್ರೀತಿ ಗೀತೆ ಏನೂ ಇಲ್ಲ ಅಂದಮೇಲೂ ಯಾವನೋ ಅವಳು ಕುತ್ತಿಗೆ ತಾಲಿ ಕಟ್ಟೋದನ್ನ ನಾನ್ಯಾಕೆ ಹೋಗಿ ನೋಡ್ಬೇಕು? ಅದನ್ನ ನಾನು ಹೇಳ್ಕೊಡ್ತೀನಿ. ಇದನ್ನ ನಿನಗೆ ಹೇಳ್ಕೊಡೋಕೆ ಅಂತಾನೆ ಈ ಬಾಲಣ್ಣ ನಿನಗಿಂತ ಮುಂಚೆನೆ ಈ ಭೂಮಿ ಮೇಲೆ ಬಂದಿರೋದು, ಗೊತ್ತಾಯ್ತಾ? ನಿನ್ ಜೊತೆ ಯಾವಾಗ್ಲೂ ಜಗಳ ಮಾಡ್ತಾ ತಮಾಷೆ ಮಾಡ್ತಾ ನಗ್ತಾ ಇದ್ದ ಜ್ಯೋತಿನೇ ನೀನ್ ನೆನ್ಸ್ಕೋತೀಯ. ಅಷ್ಟಾದ್ರೆ ಸಾಕಾಗಲ್ಲ, ಬೇರೆಯವ್ರ ಕೈಲಿ ತಾಳಿ ಕಟ್ಟಿಸ್ಕೊಳ್ಳೋ ಜ್ಯೋತಿನ ನೀನ್ ನೋಡ್ಲೇಬೇಕು. ಮತ್ತೆ ಅವಳ ಬಗ್ಗೆ ಯೋಚನೆ ಮಾಡಿದಾಗ ಅವಳಿಗೆ ಮದುವೆ ಆಗಿದೆ ಅಂತ ನಿನಗೆ ನೆನಪಾಗಬೇಕು. ಅವಳ ನೆನಪುಗಳನ್ನ ನಿನ್ನ ಮನಸ್ಸಿಂದ ಅಳಿಸೋದಕ್ಕೆ ಇದೇ ಸರಿಯಾದ ಔಷಧಿ, ತಿಳ್ಕೊ. ಬಲಣ್ಣ, ನಾನು ಏನು ಹೇಳ್ಬೇಡ. ಈ ಬಾಲಣ್ಣನ ಬಗ್ಗೆ ನಿಂಗೆ ನಿಜವಾಗ್ಲೂ ಮನ್ಸಲ್ಲಿ ಮರ್ಯಾದೆ ಅನ್ನೋದಿದ್ರೆ ನಾನು ಹೇಳಿದ್ದನ್ನ ಸುಮ್ಮನೆ ಕೇಳು. ನಾವು ಹೋಗ್ತಿದೀವಿ, ಮದ್ವೆ ಅಟೆಂಡ್ ಮಾಡ್ತಿದೀವಿ.
ಓಡು ಓಡು ಆ ಕಡೆ ಓಡು. ಬಾಯಿಲಿ ಇವ್ನ್ ನಿಂತ್ಕೊ, ಇವ್ನ್ ಏ ನಿಂತ್ಕೊ. ಬಾಯ್ಲಿ ಆಹಾ, ಬಾಯ್ಲಿ ಅವ್ರು ಓಡು ಬಂದ್ರು ಅನ್ಕೊಂತೀನಿ. ಬೇಗ 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 ಓಡು 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 ಆ ಕಡೆ ಓಡು. ಹೇ ಹಿಡ್ಬಿಡ್ತಾನೆ. ಒಳ್ಳೆ ಮನುಷ್ಯ ಬರಕ್ಕಿನ್ನ ಮುಂಚೆ ಹೇಳತ್ತಾನೆ. ಓಡು ಆ ಕಡೆ. ಅಷ್ಟು ದೂರದಿಂದಲೂ ಕಾರಲ್ಲೇ ಬಂದ್ರ? ನಾವಿರೋದ್ 4 ಜನ. ಕಾರಲ್ಲಿ ಬಂದ್ರೆ ಟ್ರೈನ್ ಚಾರ್ಜ್ ಅಷ್ಟು ಆಗಲ್ಲ. ಓಡು ಓಡು ಆ ಕಡೆ. ಓ ಆ ಕಾಸಿನ ವಿಚಾರದಲ್ಲಿ ಇನ್ನೂ ನೀನ್ ಕರೆಕ್ಟ್ ಆಗಿದ್ಯಲ್ಲ. ಅಪ್ಪಂಗೆ ನಿಮ್ ಊರಲ್ಲಿ ಕಂಜೂಸ್ ಅಂತ ಹೆಸರಿದೆ ಗೊತ್ತಲ್ಲ? ಏಯ್ ಸುಮ್ಮನೆ ಗೊತ್ತಲ್ಲ? ಓಡಿ ಆಯ್ತಾ? ಬನ್ನಿ ಬನ್ನಿ ಬನ್ನಿ. ಹಾಯ್ ಆಂಟಿ. ನೋಡು ಐಸಾಕ್ ಅಂಕಲ್, ಇವಳು ಚಿಕ್ಕೋಳು. ಧನ್ಯ ಅಲ್ವಾ ಹೆಸರು? ಆ ಲಕ್ಷ್ಮಿ ಮದ್ವೆಗೆ ಐಸಾಕ್ ಬಂದಿಲ್ವಲ್ಲ, ಅವಳ ಹಸ್ಬೆಂಡ್ ರಾಜೀವ್. ಹಾಯ್ ಲುಫ್ತಾನ್ಸಾ. ಗೊತ್ತಿದೆ. ಅಂಕಲ್ ನಾನ್ ನೆನ್ಪಿದೀನಾ? ಲಕ್ಷ್ಮಿ ತುಂಬಾ ಸ್ಲಿಮ್ ಆಗಿದ್ಯಾ? ಡೈಟಿಂಗ್ ಏನಾದ್ರು ಮಾಡ್ತಾ ಇದೀಯಾ? ಊರಲ್ಲಿ ಇರ್ಬೇಕಾದ್ರೆ ಗುಂಡಾಗಿದ್ಲು. ಅದೇ ಇವ್ರ ತರ. ಆಂಟಿ ಏನ್ ವಿಶೇಷ? ಅದೆಲ್ಲ ಆಮೇಲೆ ಹೇಳ್ತಾರೆ, ಮೊದ್ಲು ಇವ್ರನ್ನ ರೂಮ್ ಕರ್ಕೊಂಡು ಹೋಗು ನಡಿ. ಹಾ ಬನ್ನಿ ಆಂಟಿ. ಸಂಜೆ 5 ಗಂಟೆಗೆ ಇನ್ನೆಲ್ಲ ನಾವೆಲ್ಲ ಆರಾಮಾ? ಹೋಗ್ಬೇಕು. ಓ ಎಸ್. ಮನೇಲಿ ಜಸ್ಟ್ ಮಿನಿಟ್. ಓ ಚೆನ್ನಾಗಿದೆ. ಅಕ್ಕ ನೀನ್ ನೋಡಕ್ ಬೆಂಗಳೂರಿಂದ ಯಾರು ಬಂದಿದ್ದಾರೆ? ಬೆಂಗಳೂರಿಂದನಾ? ಎಲ್ಲಿದ್ದಾರೆ? ಅಲ್ಲಿ ಕೆಳಗ್ ಕೂತಿದ್ದಾರೆ. ರಾಮ್ ರಾಮ್ ಹಾಯ್, ಒಲೆ ಕೂತ್ಕೊಳ್ಳಿ. ಥ್ಯಾಂಕ್ ಗಾಡ್. ನಾನು ದೇವ್ರ ಹತ್ರ ಬೇಡ್ಕೊಂತಾ ಇದ್ದೆ. ರಾಮ್ ಗೋವಾಗ್ ಹೋಗ್ತೀನಿ ಅಂತ ಹೇಳಿದಾಗ ನಿಜವಾಗ್ಲೂ ಬೇಜಾರಾಯ್ತು. ರಾಮ್ ಬಂದಿಲ್ಲ ಅಂತಿದ್ರೆ ನಾನು ಯಾವತ್ತೂ ಮಾತಾಡ್ತಿರ್ಲಿಲ್ಲ. ಥ್ಯಾಂಕ್ಸ್ ಅ ಲಾಟ್. ಬಾಬಾ ಒಳಗ್ ಬನ್ನಿ. ಹೇಗ್ ಬಂದ್ರಿ? ಟ್ರೈನಾ ಬಸ್ಸಾ? ಟ್ರೈನ್. ಓ ನಮ್ ಹಳೆಯ ಟ್ರೈನ್. ಆ ಆ ಇವಳೇನೆ ನನ್ ತಂಗಿ. ಇವಳ ಹೆಸರು ಧನ್ಯ. ಹಲೋ. ಹಲೋ. ಆ ರಾಮ್ ಒಂದ್ ರಿಕ್ವೆಸ್ಟ್. ನನ್ ಮದ್ವೆ ಆದ್ಮೇಲೆ ಇವಳಿಗೂ ಒಂದ್ ಗಂಡು ಹುಡುಕ್ಬೇಕು. ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಹೇಳಿ. ಹೋಗಕ್ಕ. ಬನ್ನಿ. ಹಳೇ ಮನೆ. ನಮ್ ಶಂಕರಣ್ಣ ಅವರು ಡ್ರೈವಿಂಗ್ ಕಲ್ತ್ಕೊಂಡ್ರಾ? ಏ ಇಲ್ಲ. ರಾಮಗೇನಾಯ್ತು? ಯಾಕೆ ಇಷ್ಟು ಡಲ್ ಆಗಿದ್ದೀರಾ? ಜರ್ನಿ ಚೆನ್ನಾಗಿತ್ತಲ್ಲ? ಆ, ಹಾಗೇನಿಲ್ಲ. ನೋ 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 ನೋ, ಸಮಥಿಂಗ್ ರಾಂಗ್. ಸರಿಯಾಗಿ ಮಾತಾಡ್ತಾನೆ ಇಲ್ವಲ್ಲ? ಅದಕ್ ನಾನ್ ನಿಮ್ಗೆ ಏನಾದ್ರೂ ಚಾನ್ಸ್ ಕೊಟ್ರೆ ತಾನೆ. ಇರಿ ಏನಾದ್ರೂ ತರ್ತೀನಿ, ಮಿಕ್ಕಿದ್ದೆಲ್ಲ ಆಮೇಲೆ. ಓಕೆ ಸರಿ ಹೇಳ್ತೀನಿ. ಆ ಜ್ಯೋತಿ ಬಂದಿದ್ದಾಳೆ. ಜ್ಯೋತಿ ಯಾರು? ಡಾಕ್ಟರ್ ಅಂಕಲ್. ಯೋ ಅಯ್ಯೋ ಇಲ್ಲ ಇಲ್ಲ ನಾನು ಹೇಳಾಗಿದೆ. ಹೆಲೋ ಹಾಯ್ ಅಂಕಲ್. ಯಾ ಐಮ್ ಫೈನ್. ಜ್ಯೋತಿ ಅವ್ರ ಅಪ್ಪ ನಾನು, ರಿಟೈರ್ಡ್ ಕರ್ನಲ್ ವಿಶ್ವನಾಥ್. ರಾಮಾನುಜ ಬಾಲಣ್ಣ ಜ್ಯೋತಿ ಫ್ರೆಂಡಾ? ಕೂತ್ಕೊಡಿ. ಮನೆ ದೊಡ್ಡವನು ನೋಡಕ್ ಬಂದಿಲ್ಲ ಅಂದ್ರೆ ಅದು ಚೆನ್ನಾಗಿರಲ್ಲ, ಅದಕ್ಕೆ ಬಂದೆ ನಾನು. ಅದ್ ಬಿಡಿ, ನಮ್ ಹುಡುಗಿನ ಆಶೀರ್ವಾದ ಮಾಡಕ್ಕೆ ಚೆನ್ನೈಯಿಂದ ಬಂದಿದ್ದಾರಲ್ಲ, ಸಂತೋಷ. ಅವಳ ಮದ್ವೆ ಮೊದ್ಲೇ ಆಗ್ಬೇಕಾಗಿತ್ತು, ಆಗ ಅವ್ರ ಅಮ್ಮ ತೀರೋದ್ರು. ಅದೆಲ್ರಿಗೂ ಶಾಕ್ ಆಗೋಯ್ತು. ಸಾಧಾರಣ ಜ್ವರ ಅನ್ಕೊಂಡಿದ್ದೆ, ಕಣ್ ಹಿಡಿಯೋದ್ ಲೇಟ್ ಆಗೋಯ್ತು. ಮಲೇರಿಯಾ, ಬ್ರೈನ್ ಅಟ್ಯಾಕ್ ಆಗೋಯ್ತು. ನನ್ನಂತವ್ರು ಸರ್ವಿಸಿಂದ ರಿಟೈರ್ಡ್ ಆದ್ಮೇಲೆ ಜೀವನ ಮಾಡೋದು ತುಂಬಾ ಕಷ್ಟ. ಶೂ ತೊಳೆಯೋದ್ರಿಂದ ಶರ್ಟ್ ಬಟನ್ ಹಾಕೋವರೆಗೂ ಎಲ್ಲದಕ್ಕೂ ಜನ ಇರ್ತಾರಲ್ಲಿ. ಅಂತ ಒಂದ್ ವ್ಯಕ್ತಿಗೆ ಹೆಂಡತಿ ಇಲ್ಲ ಅಂದ್ರೆ ಯು ಕ್ಯಾನ್ ಇಮ್ಯಾಜಿನ್. ಜ್ಯೋತಿ ಆದ್ಮೇಲೆ ನಂಗೆ ಇನ್ನೊಂದ್ ಮಗಳಿದೆ. ನೋಡಿದ್ವಿ. ಹೌದಾ? ಅವಳನ್ನ ಸುರಕ್ಷಿತವಾಗಿ ಒಂದ್ ಕಡೆ ಸೇರ್ಸ್ಬಿಟ್ರೆ ಸಮಾಧಾನವಾಗಿ ಲೋಕಕ್ಕೆ ಗುಡ್ ಬೈ ಹೇಳ್ಬಿಡ್ಬೋದು. ರೆಸ್ಟ್ ತಗೊಳ್ಳಿ, ನನಗೆ ತುಂಬಾ ಕೆಲ್ಸಗಳು ಮಾಡೋದಿದೆ. ನಾನೊಬ್ಬ ಆರ್ಮಿ ಅವನು, ಆದ್ರೆ ಸಂಕೋಚ ಬೇಡ. ಊಟಕ್ ಮುಂಚೆ ಸ್ವಲ್ಪ ಅದೆಲ್ಲ ಬೇಡ ಸರ್. ಫಾರ್ಮಾಲಿಟೀಸ್ ಎಲ್ಲ ಏನು ಬೇಡ. 5 ಗಂಟೆಗೆ ಹೊರಡ್ಬೇಕು. ಕಲ್ಯಾಣ ಮಂಟಪ ಸ್ವಲ್ಪ ದೂರ ಇದೆ. ಗಂಡ್ ಕಡೆಯವ್ರು ಅಲ್ಲಿಗೆ ಬರ್ತಾರೆ. ಇವತ್ ನೈಟು ಪಾರ್ಟಿ ಎಲ್ಲ ಇರುತ್ತೆ. ಎಂಜಾಯ್ ಮಾಡೋ ಟೈಮಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಬೇಕು, ಇಲ್ಲಾಂದ್ರೆ ಏನ್ ಜೀವನ ಅಲ್ವಾ? ಬೇಡ ಬೇಡ, ಏನು ಪ್ರಾಬ್ಲಮ್ ಇಲ್ಲ. ಅಷ್ಟೇ ಕುಡ್ದಿರೋದಕ್ಕೆ ಹಂಗ ಆಡ್ತಿದ್ದಾರೆ. ನೀವೆಲ್ಲ ಸ್ವಲ್ಪ ದೂರ ನಿಂತ್ಕೊಳ್ಳೆ. ಅದೆಲ್ಲ ಏನೂ ಇಲ್ಲ, ಕಾಲ್ ಸ್ಲಿಪ್ ಆಯ್ತು ಅಷ್ಟೇ. ಅದನ್ನೇ ನಾನು ಹೇಳಿದ್ದು. ಯಾಕೆ ಈ ತರ ಎಲ್ಲ ಕೆಲಸ ಮಾಡ್ಕೋತೀಯ ನೀನು? ಏನೇ ತೊಂದ್ರೆ ಇದ್ರು ಮನ್ಸಲ್ಲಿ ಇಟ್ಕೋಬೇಕು ಅಂತ ಗೊತ್ತಿಲ್ಲ. ಕುಡಿದ್ಬಿಟ್ಟು ಹಿಂಗೆಲ್ಲ ಆಡ್ತಾರ. ಏನು ಇಲ್ಲ ಏನು ಇಲ್ಲ. ಸ್ವಲ್ಪ ಇಟ್ಕೊ ನೀನು. ಮನಸ್ಸು ಕೆಟ್ಟೋಗಿತ್ತು ಅಂತ ಸ್ವಲ್ಪ ಕುಡ್ದಿದ್ದಾನೆ ಅಷ್ಟೇ. ನನಗ್ ಗೊತ್ತಿರೋಕೆ ಲೈಫಲ್ಲೇ ಫಸ್ಟ್ ಟೈಮ್, ಅದಕ್ಕೆ ಬಿದ್ಬಿಟ್ಟ. ಬಾಲಣ್ಣ ಸುಮ್ನೆ ಇರಿ ನೀವು. ನಾನೇನಾದ್ರು ತಪ್ಪು ಹೇಳದ್ನ ಗುರು? ಇಲ್ಲ. ನಾಳೆ ಆಗೋ ಮದ್ವೆಗಿನ್ನ ಇನ್ನೇನ್ ಕೆಟ್ಟದಾಗ್ಬೇಕಿದೆ ಇವನಿಗೆ ಹೇಳಿ. ಅವ್ರು ಪ್ರೀತಿಸಿದ ಹುಡುಗಿ ಇನ್ನೊಬ್ಬನ ಜೊತೆ ಮದುವೆ ಆಗೋದನ್ನ ನೋಡ್ದವ್ರಿಗೆ ಮಾತ್ರ ಇವನ್ ಕಷ್ಟ ಅರ್ಥ ಆಗೋದು. ಏಯ್, ನಾನ್ ತಪ್ಪೇನು ಹೇಳ್ತಿಲ್ಲ ತಾನೆ? ನೀವು ಬನ್ನಿ ಇಲ್ಲಿ. ನಾನು ಇನ್ನೂ ಮಾತಾಡ್ಬೇಕು ಇರೋ. ಸ್ವಲ್ಪ ಮಾತಾಡ್ದೆ ಇರಿ. ಮಾತಾಡ್ಬೇಕು ಇರೋ. ನೀನ್ ನನ್ನ ಎಳ್ಕೊಂಡೋಗ್ಲಿ ಅಂತ ನಾನ್ ನಿನ್ ಕರ್ಕೊಂಡ್ ಬಂದಿದ್ದು. ಜ್ಯೋತಿ ಕುತ್ತಿಗೆಗೆ ಇನ್ನೊಬ್ಬ ತಾಳಿ ಕಟ್ಟೋದನ್ನ ನಾನ್ ನಿಂಗ್ ತೋರ್ಸೋದಕ್ಕೆ. ಅದಾದ್ಮೇಲೆ ನೀನ್ ಅವಳನ್ನ ಮರಿಬೇಕು. ಅದ್ ಬದಲು ಅವಳನ್ನ ಮನ್ಸಲ್ಲಿ ಇಟ್ಕೊಂಡು ಕುಡಿಯೋದಲ್ಲ. ಏನಂದೆ? ನಾನೇನಾದ್ರೂ ತಪ್ಪು ಹೇಳ್ತಿದ್ದೀನಾ? ಇಲ್ವಲ್ಲ. ನಾನ್ ಮಾತಾಡ್ಬೇಡಿ ಅಂತ ಹೇಳ್ದೆ. ಹೇಳಕ್ ಬಿಡಿ, ವಿಷಯ ಏನು ಅಂತ ನಾವು ಸ್ವಲ್ಪ ತಿಳ್ಕೊಂತೀವಿ. ಇಲ್ಲಿ ನೋಡಿ ಸರ್, ತಿಳ್ಕೊಳ್ಳೋ ಅಂತ ದೊಡ್ಡ ವಿಷಯ ಎಲ್ಲ ಇಲ್ಲಿ ಏನು ಇಲ್ಲ. ಈಗ ಮದುವೆ ಆಗ್ತಿರೋ ಹುಡುಗಿನೂ ಇವನು ಒಂದೇ ಫ್ಲಾಟ್ ಅಲ್ಲಿ ಗಂಡ ಹೆಂಡತಿ ತರ ಒಟ್ಟಿಗೆ ವಾಸ ಮಾಡ್ತಿದ್ರು.
ಅವಳು ಮದುವೆ ಅಂತ ಇಲ್ಲಿಗೆ ಬಂದಿದ್ದು ಇವನ ಮನ್ಸು ಒಡ್ದೋಯ್ತು. ಅಷ್ಟು ಬಿಟ್ಟು ಬೇರೆ ಏನೂ ಇಲ್ಲ. ವೆರೋನಿಕಾ ಹೋದ್ಮೇಲೆ ನನ್ ಜೀವನನು ಹಿಂಗೆ ಇತ್ತು. ನನ್ ಫ್ರೆಂಡ್ ಏನೋ ಸ್ವಲ್ಪ ಕುಡಿದು ಬಿದ್ದ್ಬಿಟ್ಟ. ಅಷ್ಟಕ್ಕೆ ಯಾಕೆ ಇಷ್ಟು ದೊಡ್ಡ ಸೀನ್ ಮಾಡ್ತಿದ್ದೀರಾ? ಹಾಡು ಯಾಕ್ರಿ ನಿಲ್ಲಿಸ್ರಿ ರೇ? ನಾನೇನಾದ್ರೂ ತಪ್ಪಾಗಿ ಹೇಳಲ್ಲ ಸರ್? ಅಂಕಲ್ ಕೂಲ್ ಡೌನ್. ಏ ನನ್ ಮಗಳ ಬಗ್ಗೆ ಇನ್ನೇನಾದ್ರೂ ಒಂದ್ ಮಾತಾಡಿದ್ರು ಯು ಬ್ಲಡಿ. ಅಪ್ಪ ಇವನು ಹೇಳ್ತಿರ ನಿಜನಾ? ಏನಾಯ್ತಪ್ಪ? ನೀನು ಅವನು ಒಟ್ಟಿಗೆ ಇದ್ರಾ? ಕೇಳಿದ ಕೂತ್ರ ಹೇಳು. ಅದು ಉಳ್ಕೊಳಕ್ಕೆ ಒಂದೊಳ್ಳೆ ಜಾಗ ಇಲ್ದೇ ಇದ್ದಿದ್ದಕ್ಕೆ ಅದಕ್ಕೆ ಬೇರೆ ಒಂದ್ ಅರ್ಥ ಏನೂ ಇಲ್ಲಪ್ಪ. ನಾನ್ ನಿಮ್ಗೆ ಅವತ್ತೇ ಹೇಳ್ದೆ ತಾನೆ, ಒಳ್ಳೆ ಸಂಸ್ಕಾರ ಇರುವಂತ ಹಳ್ಳಿ ಹುಡುಗಿ ತರಣ ಅಂತ. ಆಂಟಿ ಬಿಹೇವ್ ಯೋರ್ ಸೆಲ್ಫ್. ಎಲ್ಲರಿಗೂ ಅವ್ರದ್ದೇ ಆದಂತ ಫ್ರೀಡಮ್ಗಳು ಇರ್ತಾವೆ ಆಂಟಿ. ಇಲ್ಲಿ ಫ್ರೀಡಮ್ ಜಾಸ್ತಿ ಆಗಿರೋದೇ ಪ್ರಾಬ್ಲಮ್ ಅನ್ಸ್ತಾ ಇದೆ. ಮತ್ತೆ ಒಳ್ಳೇದು ಕೆಟ್ಟದ್ದು ನೋಡ್ದೇನೆ ಮದ್ವೆ ಮಾಡ್ಬಿಟ್ರಾ? ಹೌದು ನಿಜ. ಏನಿದು ಇಬ್ರು ಒಂದೇ ಮನೇಲಿದ್ರಂತೆ? ಹೌದಾ? ಅಯ್ಯೋ ಜ್ಯೋತಿ, ಈ ವಿಷಯ ನನ್ನ ಹತ್ರ ಹೇಳ್ಬೋದಿತ್ತಲ್ವಾ? ಅಪ್ಪ ನಮ್ಮಲ್ಲೊಂದು ಸ್ನೇಹ ಬಿಟ್ರೆ ಬೇರೆ ಏನು. ವಿಶ್ವನಾಥನ್, ಬೇರೆಯವ್ನ ಜೊತೆ ಇದ್ದು ಬಂದವಳನ್ನ ನನ್ನ ಮಗನಿಗೆ ತಲೆ ಕಟ್ಟಕ್ ನೋಡ್ದಲ್ಲ ನೀನು. ಅಯ್ಯೋ ಅಪ್ಪ, ಏನಾಯ್ತು? ಅಯ್ಯೋ ಏನಾಯ್ತಪ್ಪ? ಅಯ್ಯೋ ಹಿ ಈಸ್ ಆಲ್ ರೈಟ್. ಅದಕ್ಕಂತ ಸದ್ಯಕ್ಕೇನೋ ಗಾಬರಿ ಆಗುವಂಥದ್ದೇನಿಲ್ಲ. ಹಿ ಈಸ್ ಅಂಡರ್ ಅಬ್ಸರ್ವೇಷನ್. ಅವ್ರ ಮಗಳು ಜ್ಯೋತಿ ಯಾರು? ಒಂದ್ ನಿಮಿಷ. ಅವರು ನಿಮ್ಮ ಹತ್ರ ಏನೋ ಹೇಳಬೇಕು ಅಂತಿದ್ದಾರೆ. ಬೆಂಗಳೂರಿಂದ ನಿಮ್ಮ ಫ್ರೆಂಡ್ ಬಂದಿದ್ದಾರಾ? ನೀವು ಅವರು ಮಾತ್ರ ಫಾದರ್ ತುಂಬಾ ಎಮೋಷನಲ್ ಆಗದ ಥರ ನೋಡ್ಕೊಳ್ಳಿ. ಐ ಥಿಂಕ್ ಯು ನೋ ದ ರೀಸನ್. ಎಸ್ ಡಾಕ್ಟರ್. ಅಭಿಮಾನ ಇರೋ ಯಾವುದೇ ಅಪ್ಪ ಆದ್ರೂ ಈ ನೋವನ್ನ ತಡ್ಕೊಳಕ್ಕಾಗಲ್ಲ. 30 ವರ್ಷ ಆರ್ಮಿ ಸರ್ವಿಸ್, ಕರ್ನಲ್ ಅನ್ನೋ ಪೋಸ್ಟ್, ಮನೆತನದಲ್ಲಿ ಒಳ್ಳೆ ಹೆಸರು, ಎಲ್ಲನೂ ಒಂದು ನಿಮಿಷದಲ್ಲಿ ಹೊಟ್ಟೋಯ್ತಲ್ಲ. ಅಪ್ಪ ಅಪ್ಪ ನಾನು ಹೇಳೋದನ್ನ ಕೇಳಿಪ್ಪ. ಒಂದೇ ಮನೇಲಿದ್ವಿ, ಆದ್ರೆ ನಮ್ಮಲ್ಲಿ ಅದ್ರಲ್ಲಿ ಯಾವ ಅರ್ಥನೂ ಇಲ್ಲಪ್ಪ. ನಾನು ನಿನ್ನ ನಂಬ್ತೀನಿ, ಆದ್ರೆ ಅಲ್ಲಿದ್ದ ಜನರಿಗೆ ನಿನ್ನ ಕೈಯಲ್ಲಿ ನಂಬ್ಸಕ್ಕಾಗತ್ತಾ? ಆ ಹುಡುಗನ ಕುಟುಂಬದವ್ರಿಗೆಲ್ಲ ನಂಬಿಸಿ ಅರ್ಥ ಮಾಡಿಸಿ ಅವರೆಲ್ಲರ ಕಾಲಿಗೆ ಬಿದ್ದು ಇನ್ನೊಂದು ಮುಹೂರ್ತ ಫಿಕ್ಸ್ ಮಾಡೋದು ಇಟ್ ಈಸ್ ಇಂಪಾಸಿಬಲ್. ಅಮ್ಮ ಇಲ್ದೇ ಇರೋದ್ರಿಂದ, ಸಂಸ್ಕಾರ ಇಲ್ದೇ ಇರೋ ಮಗಳು ಬೆಳೆದಿದ್ದಾಳೆ ಅಂತ ಬೇರೆಯವ್ರು ಹೇಳೋದು ಕೇಳಿ ನನ್ನ ಕೈಯಲ್ಲಿ ಸಹಿಸ್ಕೊಳಕ್ಕಾಗ್ತಿಲ್ಲ. ನಿನ್ ಜೊತೆ ಇನ್ನೊಂದು ಹುಡುಗಿ ಬೆಳೀತಾ ಇದ್ದಾಳೆ, ನೆನ್ಪಿಡ್ಕೋ. ನಾನೇನ್ ಮಾಡ್ಬೇಕು ಅಂತ ನೀವೇ ಹೇಳಿ. ನಿನ್ನ ಫ್ರೆಂಡ್ ಹೇಳಿರೋದ್ರಲ್ಲಿ ಒಂದು ಸ್ವಲ್ಪ ಆದ್ರೂ ನಿಜ ಇದೆಯಾ? ನಿನ್ ಮನ್ಸಲ್ಲೂ ಆ ಥರ ಒಂದು ಆಸೆ ಇದೆಯಾ? ಟೆಲ್ ಮೀ ದ ಟ್ರೂತ್. ನಾಳೆ ನಿಶ್ಚಯ ಆಗಿರೋ ಮುಹೂರ್ತಕ್ಕೆ ನಿಮ್ಮಿಬ್ಬರು ಮದ್ವೆ ಆಗ್ಬೇಕು. ದಟ್ಸ್ ದ ಓನ್ಲಿ ವೇ ಔಟ್ ಆಫ್ ದಿಸ್. ಎಲ್ಲರ ಹತ್ರ ನಾನು ಹೇಳ್ತೀನಿ, ನನ್ನ ಮನ್ಸಿಗೆ ಬೇಜಾರು ಮಾಡಬಾರ್ದು ಅಂತ ಪ್ರದೀಪ್ ಜೊತೆ ನೀನ್ ಮದ್ವೆಗೆ ಒಪ್ಕೊಂಡಿ ಅಲ್ವಾ? ಈಗ ನೀವಿಬ್ಬರು ಮನ್ಸು ಗೊತ್ತಾದ್ಮೇಲೂ ನಾನು ಈ ತೀರ್ಮಾನ ತಗೊಂಡಿದ್ದೀನಿ ಅಂತ ಎಲ್ಲರ ಹತ್ರ ಹೇಳ್ತೀನಿ. This is the final word.
ಬೇಡಪ್ಪ, ಎದ್ದೊಳ್ಬೇಡಿ. ಅಪ್ಪ ಅಪ್ಪ, ನಿಮ್ಮನ್ನ ಈ ಥರ ಬಿಟ್ಟು ಹೋಗೋದು ಕಷ್ಟವಾಗ್ತಿದೆ. ಆದ್ರೆ ಮತ್ತೆ ಜನರನ್ನ ಫೇಸ್ ಮಾಡೋದು, ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ಅದಕ್ಕೆ ಹೋಗ್ತಿದ್ದೀನಿ ಇಷ್ಟೊಂದು ಬೇಗ.